ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ 6 ಎಳೆ ದಾರ ತೊಗೋಬೇಕು. 6 ಇಲ್ಲಾಂದರೆ 8 ಎಳೆ ತೊಗೊಂಡ್ರು ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನಾನು. ಸೊ ಈ ಥರ ತುಂಬ ಎಳೆ ಇದ್ದಾಗ ಈ ಥರ ತೊಗೊಳ್ಳಿ. ಇದನ್ನು ಇದರೊಳಗೆ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 3, 4, 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಸರಿ ಆಯ್ತಿದು. ಮತ್ತು ಇನ್ನೊಂದು ಸರಿ 5 ಚೈನ್ ಹಾಕ್ಕೊಳ್ಳೋಣ. 4, 5 ನೋಡಿ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಸರಿ ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ಕೋಬೇಕು. ಎಂಡಿಂಗಲ್ಲೂ 5 ಚೈನ್ 2 ಸರಿ ಬರಬೇಕು. ಆ ಥರ ನೀವು ಮಾಡ್ಕೋಬೇಕು. ಈಗ ಲಾಕ್ ಆದಮೇಲೆ 6 ಚೈನ್ ಹಾಕ್ಕೊಳ್ಳಿ. 3, 4, 5, 6 ಚೈನ್ ಆದಮೇಲೆ ನಿಮಿಷ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು ಇದು ಅಂತ ಕಟ್ ಮಾಡಿದೆ. ಈಗ 6 ಚೈನ್ ಆದಮೇಲೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ಗೆ ನೀಡಲ್ ಪಾಸ್ ಮಾಡಿಬಿಟ್ಟು ಒಂದು ದಾರ ತೊಗೊಂಡು ನೋಡಿ, ಇಲ್ಲಿ 2 ರಿಂಗ್ ಬರುತ್ತೆ ಕ್ರೋಶ ಮೇಲೆ, ಅದನ್ನು 1 ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ನಿಧಾನಕ್ಕೆ ಲಾಕ್ ಮಾಡ್ಕೊಳ್ಳಿ. ಎಳೆ ದಪ್ಪ ಇರುತ್ತಲ್ಲ ನೋಡಿ, ಈ ಥರ ಒಂದು ಸರ್ಕಲ್ ಬರಬೇಕು. ಈಗ ಕಂಟಿನ್ಯೂ ಮಾಡಿ. 5 ಚೈನ್, 3, 4, 5 ಚೈನು ಈ ಥರ ಎಲ್ಲಿಗೆ ಬರ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಸರ್ಕಲ್ ಆದಮೇಲೆ ಇದೇ ನಮಗೆ ಇವಾಗ ಡಿಸೈನ್ ಬರೋದು. ಸೊ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 5 ಚೈನ್, ಮಧ್ಯದಲ್ಲಿ 3 ಟೈಮ್ಸ್ ಬರಬೇಕು. 5 ಚೈನ್, 3, 4, 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೆಂಟರಲ್ಲಿ ನಿಮಗೆ 3 ಟೈಮ್ಸ್ ಬರಬೇಕು. 4, 5 ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಸೆಂಟ್ರಲ್ಲಿ ಮಾತ್ರ ಸ್ಯಾರಿಲಿ ಸೆಂಟರಲ್ಲಿ 3 ಸರಿ 5 ಚೈನ್ ಹಾಕ್ಕೊಳ್ಳಿ. ಈಗ ತಿರ್ಗಾನು 6 ಚೈನ್ ಹಾಕ್ಕೊಳ್ಳೋಣ. 4, 5, 6 ಚೈನ್ ಹಾಕಿ ನೋಡಿ, ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ನಾವು, ಈ ಲಾಕಿಗೆ ಬಂದು ಈ ಥರ ತಗೊಂಡು ನೋಡಿ, ಇದನ್ನು ಮಾಡಿಸ್ಕೊಂಡ್ರೆ 2 ರಿಂಗ್ ಉಳಿಯುತ್ತೆ ಕ್ರೋಶ ಮೇಲೆ. ಅದು 2 1 ಮಾಡಿ. 1 ಮಾಡಿದ್ಮೇಲೆ 5 ಚೈನ್ ಕಂಟಿನ್ಯೂ ಮಾಡಿರಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ, ಹಿಂಗಂದರೆ ಇದನ್ನು ಇಲ್ಲಿಗೆ ಎಂಡ್ ಮಾಡೋದ್ರಿಂದ 2 ಸರಿ ಹಾಕಿ ಎಂಡ್ ಮಾಡ್ತೀನಿ ನಾನು. 3, 4, 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಹೇಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. 6 ಅಥವಾ 8 ಎಳೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿ. ಈ ಥರ 6 ಚೈನ್ಸು ನಿಮಗೆ ಈ ಥರ ರೌಂಡ್ ಬರಬೇಕು ಸರ್ಕಲ್ಲು. ಅದು ಡಿಸೈನ್ ಮಾಡೋದಕ್ಕೆ ಬೇಕಾಗತ್ತೆ. ಸೊ ನೆಕ್ಸ್ಟ್ ಕಲರ್ ತೊಗೊಳ್ಳೋಣ. ನಾವೆಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ನೀಡಲ್ ಪಾಸ್ ಮಾಡಿ ಇದನ್ನು ಸೆಕೆಂಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. 1 ಚೈನ್ ಹಾಕ್ಕೊಳ್ಳೋಣ. ಮತ್ತು ಅದೇ ಥರ 5 ಚೈನ್ ಹಾಕ್ಕೊಳ್ಳಿ. 3, 4, 5 ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದು ಕುಚ್ಚಕ್ಕೆ ಬರುತ್ತೆ ನಿಮಗೆ. ಈಗ ಈ 5 ಚೈನಲ್ಲಿ
ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 1 ಮತ್ತು ಇನ್ನೂ 1, 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಇಲ್ಲಿಗೆ ಬಂದ್ವಿ ನಾವು. ಈ 6 ಚೈನಲ್ಲಿ ಇಲ್ಲಿಂದನೇ 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದನೇ ನೀವು ಆ ಚೈನಿಗೆ ಹೋಗಿ 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? 2 ಸಿಂಗಲ್ ಕ್ರೋಶ ಆದಮೇಲೆ ಈ ಸರ್ಕಲ್ಗೆ ಹೋಗಿ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ನೀವು ಇವಾಗ ನಾವು ಡಿಸೈನ್ ಮಾಡಬೇಕಾಗಿರೋದು. ಸೊ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಇದೇ 6 ಚೈನಿಗೆ 2 ಕಂಬ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಒಂದು ಸರಿ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ನೋಡಿ 3 ರಿಂಗ್ ಬರುತ್ತೆ. 2 ರಿಂಗಿಂದ 1 ಸರಿ ಮತ್ತು 2 ರಿಂಗಿಂದ 1 ಸರಿ. ಇಲ್ಲಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶ, ತಿರ್ಗಾನು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಬಂದು 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ ಪೆಟಲ್ ಬರಬೇಕು. ಚಿಕ್ಕದೊಂದು ಪೆಟಲ್ ಬರುತ್ತೆ. ಈ ಥರ ಇನ್ನೂ 2 ಪೆಟಲ್ ಮಾಡೋಣ. 2 ಚೈನು ಮತ್ತು 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆದಮೇಲೆ 2 ಚೈನು ಮತ್ತು ಅಲ್ಲಿಗೆ ಬಂದು 1 ಸಿಂಗಲ್ ಕ್ರೋಶ. 2ನೇ ಪೆಟಲ್ ಆಯಿತು. ಸೊ ತಿರ್ಗಾನು ಅದನ್ನು ಸ್ವಲ್ಪ ಸರಿಸ್ಕೊಳ್ಳಿ. 2 ಚೈನ್ ಹಾಕಿ ಮತ್ತು 2 ಡಬಲ್ ಕ್ರೋಶ, 2 ಕಂಬ ಹಾಕ್ಕೊಂಡು ಮತ್ತು 2 ಚೈನು ಮತ್ತು ಅದೇ 6 ಚೈನಲ್ಲೇ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಈ ಥರ ಬರಬೇಕು. ನಿಮಗೆ 3 ಪೆಟಲ್ ಬರಬೇಕು. ಆಯ್ತಲ್ಲ? ಈಗ ಇಲ್ಲಿ ಈ 5 ಚೈನಲ್ಲಿ ಇಲ್ಲಿ ನಾವು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅಲ್ವಾ? ಅದೇ ಥರ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಆದಮೇಲೆ ಈ ಲಾಕ್ ಇದ್ದ ಜಾಗದಲ್ಲೇ 1 ಲಾಕ್ ಮಾಡ್ಕೊಳ್ಳಿ. ಮತ್ತು ಕುಚ್ಚಿಗೆ 5 ಚೈನ್, 4, 5 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇವಾಗ ನಾವು ಇಲ್ಲಿಗೆ ಬಂದ್ವಿ. ಸೊ ಇದರಲ್ಲಿ 2 ಸಿಂಗಲ್ ಕ್ರೋಶ ಹಾಕಿ 2 ಸಿಂಗಲ್ ಕ್ರೋಶ ಹಾಕಿ ಈ ಸರ್ಕಲಲ್ಲಿ 1 ಸಿಂಗಲ್ ಕ್ರೋಶ ಹಾಕಬೇಕು. ಹಾಗೆ ಸಿಂಗಲ್ ಕ್ರೋಶ ಹಾಕಿ ನೋಡಿ ಹಿಂಗೆ ಸರಿಸ್ಕೊಂಡ್ರೆ ಕ್ಲೀನಾಗಿ ಅದು ಸೈಡ್ಗೆ ಹೋಗುತ್ತೆ. ಈಗ 2 ಚೈನ್ ಹಾಕಿ 2 ಕಂಬ ಹಾಕಿ 2 ಚೈನ್ ಹಾಕಿ ಫಿನಿಷ್ ಮಾಡಿ. ಇದೇ ಥರ ಇನ್ನೊಂದು ಪೆಟಲ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ತಿರ್ಗಾನು 2 ಸರಿ ಸಿಂಗಲ್ ಕ್ರೋಶ, 1 ಲಾಕ್ ಮತ್ತು ಕುಚ್ಚಿಗೆ 5 ಚೈನ್, 1 ಲಾಕ್. ಸೆಕೆಂಡ್ ಲೈನು ಇಷ್ಟೇ ನೋಡಿ. ಈ ಥರ ಎಂಡ್ ಮಾಡ್ಕೋಬೇಕು. ಸೊ ಇದು ನಿಮಗೆ ಸೆಕೆಂಡ್ ಲೈನು ಪೆಟಲ್ಸ್ ಆಗಿದೆ. ಈಗ ಥರ್ಡ್ ಲೈನು ಹೇಳ್ಕೊಡ್ತೀನಿ ಇನ್ನೊಂದು ಕಲರಲ್ಲಿ, ಅದು ಮಾಡೋಣ. ಸೊ ಇದು ಫಾರ್ಮ್ಯಾಟು ಈ ಥರ. ಇಲ್ಲಿ ಕುಚ್ಚಿಗೆ ಬರುತ್ತೆ ಇದು. ನೆಕ್ಸ್ಟು ಲೈನ್ ಹೇಳ್ಕೊಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಲಾಕ್ ಇದ್ದ ಜಾಗದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ತಿರ್ಗಾನು ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ 5 ಚೈನ್ ತೊಗೊಳ್ಳೋಣ. 4, 5 5 ಚೈನ್ ಜಾಗದಲ್ಲಿ 5 ಚೈನ್ ಹಾಕ್ಕೊಳ್ಳಿ. ಲಾಕ್ ಇರೋ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈ 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 1 ಲಾಕ್ ಮಾಡ್ಕೊಂಡಿರ್ತೀವಿ ನಾವು ಚೈನಿಗೆ, ಅಲ್ಲಿ 1 ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು 5 ಚೈನ್ ಹಾಕ್ಕೊಳ್ಳೋಣ. 4, 5 ಚೈನ್ ಹಾಕ್ಕೊಂಡು
ಈ ಪೆಟಲ್ಗೂ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. ಆ ಸಿಂಗಲ್ ಕ್ರೋಶ ಮೇಲೆ ನಿಮಗೆ ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಪೆಟಲ್ ಮಧ್ಯದಲ್ಲಿ ಬರಬೇಕು ಫ್ರೆಂಡ್ಸ್, ಗ್ಯಾಪ್ ಇಟ್ಕೊಳ್ಳಿ. ಈ ಥರ ಬರಬೇಕು. ಪೆಟಲ್ನ ಮುಚ್ಕೋಬೇಕದು 5 ಚೈನಲ್ಲಿ ಫ್ರೇಮ್ ಆಗಬೇಕದು. 3 4 5 ಮತ್ತು ಈ ಪೆಟಲ್ಗೂ ಮಧ್ಯದಲ್ಲಿ ಸಿಂಗಲ್ ಕ್ರೋಶ. ಆ ಸಿಂಗಲ್ ಕ್ರೋಶಗೆ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ. ತಿರ್ಗಾನು 5 ಚೈನ್, 4 5 ಚೈನ್ ಹಾಕಿ ನೋಡಿ. ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. ಆ 2 ಸಿಂಗಲ್ ಕ್ರೋಶಕ್ಕೆ ಮುಂಚೆ ಒಂದು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನೀವು ಒಂದು ಲಾಕ್ ಹಾಕ್ಕೋಬೇಕು. ಈ ಥರ ಬರಬೇಕು ನಿಮಗೆ. ಈಗ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. ಸೊ 2 ಚೈನ್ ಮತ್ತು ಲಾಕ್ ಬಂದಿದ್ದ ಜಾಗದಲ್ಲಿ ಲಾಕು, ಮತ್ತು ಕುಚ್ಚಿಗೆ 5 ಚೈನ್, 3 4 5 ಚೈನ್ ಇದ್ದಲ್ಲಿ 5 ಚೈನ್, ಈ ಥರ ಬರಬೇಕು. ಈಗ 2 ಚೈನ್ ಇಲ್ಲಿ ನಾವು 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದು ಲಾಕ್ ಮಾಡಿರ್ತೀವಿ. ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ. ಸೊ ಅಗೇನ್ 5 ಚೈನ್, 3 4 5 ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಶ ಮೇಲೆ ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಬರಬೇಕು. ಸೊ ಅದೇ ಥರ ತಿರ್ಗಾನು 5 ಚೈನ್, ಅದೇ ಥರ ಲಾಕ್ ಮಾಡಿ 5 ಚೈನ್, ಇಲ್ಲಿ ಲಾಕ್ ಮಾಡಿ, ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಿ. ನೋಡಿ ಈ ಥರ ಫ್ಲವರ್ ಬರಬೇಕು ನಿಮಗೆ. ಈಗ ನೆಕ್ಸ್ಟ್ ಲೈನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಲೈನು ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ 5 ಚೈನ್ ಹಾಕ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬರ್ಬೋದು. ಪ್ರತಿಯೊಂದು ಲೈನಿಗೂ ಸಿಂಗಲ್ ಕ್ರೋಶಲ್ಲಿ ಕವರ್ ಮಾಡ್ಕೊಳ್ತಾ ಬರ್ಬೋದು. ಆಲ್ಟರ್ನೇಟಿವ್ ಅದು. ಇಲ್ಲಿ ಲಾಕ್ ಮಾಡಿರೋ ಜಾಗದಲ್ಲಿ ಲಾಕ್ ಮಾಡ್ಕೋಬೇಕು. ಇಷ್ಟು ಸೇರಿಸಿ ಕುಚ್ಚು ಕಟ್ಟಬೇಕು ನೀವು. ಈಗ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ 5 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕಿ ಇದಕ್ಕೆ ಒಂದು ಪೆಟಲ್ ಥರ ಮಾಡಬೇಕು. 1 2 3 ಎಲ್ಲ ಕಂಬುಗಳೇ ಡಬಲ್ ಕ್ರೋಶ, 4 5 6. ಈ ಥರ 6 ಆದಮೇಲೆ 2 ಚೈನ್ ಹಾಕಿ ಇಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳಿ. ಆ ಥರ ನೋಡಿ, ಈ ಥರ ಆಗಬೇಕು. ಈಗ ತಿರ್ಗಾನು ಇದಕ್ಕೆ ಲಾಕ್ ಮಾಡ್ಕೋಬೇಕು. ಪ್ರತಿಯೊಂದು ಪೆಟಲ್ ಬಂದಾಗಲೂ ಈ ಥರ ಒಂದು ಲಾಕ್ ಮಾಡಿ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇದು ಸೆಂಟರ್ಗೆ ಬಂದಿದ್ದೀವಿ. ಈಗ ನಾವು ಸ್ವಲ್ಪ ಚೇಂಜು, ಒಂದು ಕಂಬ, 3 ಕಂಬ ಹಾಕ್ಕೊಳ್ಳೋಣ. 3 ಡಬಲ್ ಕ್ರೋಶ, 2 ಚೈನ್ ಬಿಟ್ಟು 3 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ ಮಾಡೋಣ. ನೋಡಿ ಇಲ್ಲಿ
ಚೈನ್ ಮೇಲೆ ಇದು ಕಾಣುತ್ತಲ್ಲ, ಈ ಥರ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಪಿಕೌಟ್ ಆಗುತ್ತೆ. ಮತ್ತು ಇಲ್ಲಿ ಕಂಟಿನ್ಯೂ ಮಾಡಿ 3 ಡಬಲ್ ಕ್ರೋಶ ಹಾಕ್ಕೋಬೇಕು. 1 2 3 ಆದಮೇಲೆ 2 ಚೈನ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಅದೇ 5 ಚೈನಲ್ಲಿ ಎಂಡ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಪೆಟಲ್ ಈ ಥರ ಬರುತ್ತೆ. ಈಗ ತಿರ್ಗಾನು ಇಲ್ಲಿ ಒಂದು ಲಾಕ್ ಮಾಡಿ 3ನೇ ಪೆಟಲ್ಲು 2 ಚೈನ್ ಹಾಕಿ ಮತ್ತು 6 ಕಂಬ ಹಾಕ್ಕೋಬೇಕು. ಡಬಲ್ ಕ್ರೋಶ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಒಳಗೋಗಿ ಹೊರಗೆ ಬಂದಮೇಲೆ 3 ರಿಂಗ್ ಬರುತ್ತೆ. 2 ರಿಂಗಿಂದ ಒಂದು ಸರಿ, 2 ರಿಂಗಿಂದ ಒಂದು ಸರಿ ಹೊರಗಡೆಗೆ ತೆಗಿಬೇಕು. 5 6 ಆದಮೇಲೆ 2 ಚೈನು, 2 ಚೈನ್ ಆದಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ 2 ಚೈನ್ ಇರುತ್ತಲ್ಲ, ಈ 2 ಚೈನಿಗೆ ಒಂದು ಸಿಂಗಲ್ ಕ್ರೋಶ. ಮತ್ತು ಇಲ್ಲಿ ಲಾಕ್ ಬಂದಿರ್ತೀವಿ, ಈ ಲಾಕ್ಗೆ ಒಂದು ಲಾಕ್ ನೋಡಿ, ಈ ಥರ ಬರಬೇಕು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಈ ಪೆಟಲ್ಗೂ ಮಾಡಬೇಕಾಗತ್ತೆ. ಐದು ಚೈನ್ಗೆ 5 ಒಂದು ಲಾಕು. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಿ, ಆ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಲಾಕ್ ಮಾಡಿದ್ಮೇಲೆ 2 ಚೈನ್. ಇದು ಮಡ್ಚಲ್ಲ, ಡಿಸೈನು ತುಂಬ ಚೆನ್ನಾಗಿದೆ. ಬಟ್ ತುಂಬ ಸರಿ ನೀವು ಬಂದು ಹೋಗಿ ಮಾಡಬೇಕಾಗತ್ತೆ ಲೈನ್ಸು. ಸೊ ನೀವು ಒಂದು ಲೈನಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಅದನ್ನು ಕಸ್ಟಮರ್ಗೆ ಹೇಳ್ಬೋದು. ಸೊ ಇದೇ ಥರ ಇಲ್ಲಿ ಈಗ 2 ಚೈನ್ ಹಾಕಿದ್ದೀನಿ, 6 ಕಂಬ ಹಾಕ್ಕೊಳ್ಳಿ. 6 ಕಂಬ ಹಾಕಿ ನಂತರ 2 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡಿ, ಮತ್ತೆ ಇಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ 3 ಕಂಬ ಹಾಕ್ಕೋಬೇಕು. ಆಮೇಲೆ ಪಿಕಾಟ್ ಬರುತ್ತೆ. ಇಲ್ಲಿ ನೋಡಿ, 6 ಸರಿ ಕಂಬ ಆದಮೇಲೆ 2 ಚೈನ್ ಹಾಕಿ ಇಲ್ಲಿ ಎಂಡ್ ಮಾಡಬೇಕು. ಎಂಡ್ ಮಾಡಿ ಪ್ರತಿ ಒಂದು ಪೆಟಲ್ಗೂ ನೀವು ಒಂದು ಸಿಂಗಲ್ ಕ್ರೋಶ ಹಾಕಿ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ಇದು ಒಂದು ಪೆಟಲ್ ಆದಮೇಲೆ ನೋಡಿ, ಸೆಕೆಂಡ್ ಪೆಟಲ್ಗೆ ಒಂದು ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಇದು ನೆನಪಿರಬೇಕು. ಇಲ್ಲಿ 3 ಡಬಲ್ ಕ್ರೋಶ ಆದಮೇಲೆ 3ನೇದಕ್ಕೆ ಒಂದು ಪಿಕಾಟ್ ಮಾಡಬೇಕು. ಇಲ್ಲಿ ನೋಡಿ, 3 ಕಂಬ ಆದಮೇಲೆ ಒಂದು ಪಿಕಾಟ್ ಮಾಡ್ಕೋಬೇಕು. 1 2 3 ಚೈನ್ ಹಾಕಿ ನೋಡಿ, ಇಲ್ಲಿಗೆ ಬಂದು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಅಂದರೆ ಲಾಕ್ ಮಾಡಿದರೆ ಪಿಕಾಟ್ ಆಗುತ್ತದು. ಈ ಥರ ಬರಬೇಕು. ಸೊ ತಿರ್ಗಾನು 3 ಕಂಬ 2 ಚೈನು ಲಾಕು, ಮತ್ತು ಲಾಕು 2 ಚೈನು 6 ಕಂಬ, ಮತ್ತು 2 ಚೈನು ಲಾಕು. ಸೊ ಈ ಥರ ಮಾಡಿ ಇದು ಮುಗಿಸೋಣ. ಈ ಕಡೆದು ನೋಡಿ, ಈ ಥರ ಬರುತ್ತೆ. ನೀವು ಕುಚ್ಚು ಕಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಯಾವ ಸೀರೆಗೆ ಅಂದರೆ ಸೀರೆ ಕಲರಿಗೆ ಆಗೋವಂಥದ್ದು ಕುಚ್ಚಿಗೆ ಕಲರ್ ಆಯ್ಕೆ ಮಾಡಿಕೊಂಡು ಹಾಕ್ಕೋಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೆಂಡು ಆಗೋಲ್ಲ, ಫ್ಲ್ಯಾಟಾಗೇ ಇರುತ್ತೆ ಇದು ಡಿಸೈನು. ಏನು ಅಂದರೆ ಲೈನ್ಸ್ ಜಾಸ್ತಿ. ಅಷ್ಟು ಲೈನ್ಸು ಮಾಡಿದ್ರೆ ಈ ಥರ ಬರುತ್ತೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಕುಚ್ಚು ಕಟ್ಕೋಬೇಕು. ಸೊ ಅರ್ಜೆಂಟ್ ಇತ್ತು ಅಂತ ನಾನು ಹಾಕಿದ್ದೀನಿ.
ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸೊ ದಟ್ ನಿಮಗೆ ಇನ್ನೂ ಹೆಚ್ಚು ಡಿಸೈನ್ಸು ನೋಡ್ಬೋದು. ಅದರಲ್ಲಿ ಇನ್ನೂ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ, ಸೊ ಅದೆಲ್ಲ ನೋಡ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.